5ನೇ ತರಗತಿ ವಿದ್ಯಾರ್ಥಿನಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಶ್ರೀನಿವಾಸ್ ಟ್ರಸ್ಟ್ ಸಂಸ್ಥೆಯ ಗೌರವಾನ್ವಿತ ಮುಖ್ಯಸ್ಥರೇ, ಈ ಭವ್ಯ ಕಾರ್ಯಕ್ರಮದ ಹಿಂದಿರುವ ಇಂಜಿನಿಯರ್ಗಳೇ, ಗುತ್ತಿಗೆದಾರರೇ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರೇ, ನನ್ನ ಪೂಜ್ಯ ಶಿಕ್ಷಕ ವೃಂದದವರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಇಂದು ನಿಜಕ್ಕೂ ನಮ್ಮ ಶಾಲಾ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯ ತೆರೆದ ದಿನ. ಈ ಸುಂದರವಾದ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಸಂತೋಷ, ಭರವಸೆ ಮತ್ತು ಆಳವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನನಗೆ ಅವಕಾಶ ಸಿಕ್ಕಿರುವುದು ನನ್ನ ಜೀವನದ ಒಂದು ದೊಡ್ಡ ಭಾಗ್ಯವೆಂದು ನಾನು ಭಾವಿಸುತ್ತೇನೆ. ನಾನು ಇಂದು ನಿಂತು ಕೇವಲ ಮಾತನಾಡುತ್ತಿರುವುದು ಕೇವಲ ಸಂತೋಷದಿಂದಲ್ಲ, ಅದು ಕೃತಜ್ಞತೆಯ ಭಾರದಿಂದ. ನಮ್ಮ ಹಳೆಯ ಶಾಲೆಯನ್ನು ಒಂದು ಅತ್ಯಾಧುನಿಕ ಕಲಿಕಾ ಕೇಂದ್ರವನ್ನಾಗಿ ರೂಪಾಂತರಿಸಲು ಶ್ರೀನಿವಾಸ್ ಟ್ರಸ್ಟ್ ಸಂಸ್ಥೆಯವರು ಪಟ್ಟ ಶ್ರಮ ಮತ್ತು ವಿನಿಯೋಗಿಸಿರುವ ಲಕ್ಷಾಂತರ ರೂಪಾಯಿಗಳ ವೆಚ್ಚ ನಿಜಕ್ಕೂ ಅಸಾಧಾರಣ ಮತ್ತು ಪ್ರಶಂಸನೀಯ. ಕೇವಲ 21.5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಹಳೆಯ ಕಟ್ಟಡವನ್ನು ನಮ್ಮೆಲ್ಲರ ಭವಿಷ್ಯವನ್ನು ಬೆಳಗಿಸುವ ದೇವಾಲಯವನ್ನಾಗಿ ಮಾಡಿರುವುದು ಒಂದು ಮಾಂತ್ರಿಕ ಕಾರ್ಯಕ್ಕಿಂತ ಕಡಿಮೆ ಏನಲ್ಲ. ಈಗ ನಮ್ಮ ಕಟ್ಟಡದ ಪ್ರತಿ ಮೂಲೆಯೂ ಒಂದು ಸಂದೇಶವನ್ನು ಸಾರುತ್ತಿದೆ. ಈ ಗೋಡೆಗಳ ಮೇಲೆ ಹಚ್ಚಿರುವ ಈ ಹೊಸ ಬಣ್ಣ ಕೇವಲ ರಾಸಾಯನಿಕ ಲೇಪನವಲ್ಲ, ಅದು ನಮ್ಮ ಭವಿಷ್ಯದ ಕನಸುಗಳಿಗೆ ಹಾಕಿರುವ ಭರವಸೆಯ ಬಣ್ಣ. ಎಲ್ಲ ಕೊಠಡಿಗಳ ಗೋಡೆಗಳ ಮೇಲೆ ಮತ್ತು ಕಾಂಪೌಂಡ್ಗಳ ಮೇಲೆ ಮೂಡಿ ಬಂದಿರುವ ವರ್ಣರಂಜಿತ ಚಿತ್ರಗಳು ನಮ್ಮಲ್ಲಿ ಹೊಸ ಆಸಕ್ತಿಯನ್ನು ಮೂಡಿಸಿ ನಮ್ಮ ಕಲಿಕೆಯನ್ನು ಇನ್ನಷ್ಟು ಮನರಂಜನೆ ನೀಡುವಂತೆ ಮಾಡಿವೆ. ಈಗ ನಮ್ಮ ಕಲಿಕೆಯ ವಾತಾವರಣವನ್ನು ಉತ್ತೇಜಿಸಲು ಮಾಡಿರುವ ಸುಧಾರಣೆಗಳ ಬಗ್ಗೆ ಹೇಳಲೇಬೇಕು. ಬೇಸಿಗೆಯ ಬಿಸಿಲಿನಲ್ಲಿ ಅಥವಾ ಸಾಮಾನ್ಯ ದಿನಗಳಲ್ಲಿಯೂ ಶಾಲೆಗೆ ಬಂದಾಗ ನೆಮ್ಮದಿಯಾಗಿ ಪಾಠ ಕೇಳಲು ಆಗುತ್ತಿರಲಿಲ್ಲ. ಆದರೆ ಈಗ ಪ್ರತಿ ತರಗತಿ ಕೊಠಡಿಯಲ್ಲೂ ಹೊಸ ಫ್ಯಾನ್ಗಳನ್ನು ಅಳವಡಿಸಲಾಗಿದೆ ಮತ್ತು ಇದರ ಜೊತೆಗೆ ವಿದ್ಯುತ್ ಸಂಪರ್ಕ, ಲೈಟಿಂಗ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನವೀಕರಿಸಿರುವುದು ಉತ್ತಮ ದೃಷ್ಟಿ ಮತ್ತು ಸ್ಪಷ್ಟತೆಯೊಂದಿಗೆ ಅಧ್ಯಯನ ಮಾಡಲು ನಮಗೆ ಸಹಾಯ ಮಾಡಿವೆ. ಈ ಸಣ್ಣ ಬದಲಾವಣೆಗಳು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿ ಇದರ ಮುಂದಿನ ನಮ್ಮ ಕಲಿಕೆಯನ್ನು ಇನ್ನಷ್ಟು ಗುಣಮಟ್ಟವನ್ನು ಇನ್ನಷ್ಟು ಇಮ್ಮಡಿಗೊಳಿಸುತ್ತವೆ ಎಂಬ ವಿಶ್ವಾಸ ನಮಗಿದೆ. ಸುರಕ್ಷಿತ ಆವರಣ. ಹೊರಗಿನಿಂದ ನೋಡಿದರೆ ನಮ್ಮ ಶಾಲೆಯ ಮಹತ್ವವನ್ನು ಹೆಚ್ಚಿಸಿರುವ ದೊಡ್ಡದಾದ ಹೊಸ ಗೇಟ್ನ ಮೇಲೆ ನಮ್ಮ ಕಣ್ಣುಗಳು ಬೀಳುತ್ತವೆ. ಅಲ್ಲದೆ ಶಾಲಾ ಆವರಣ ಸುರಕ್ಷತೆಗಾಗಿ ಕಾಂಪೌಂಡ್ನ ಎತ್ತರವನ್ನು ಹೆಚ್ಚಿಸಿ ಅದರ ಮೇಲೆ ತಂತಿ ಬೇಲಿ ಹಾಕುವ ಮೂಲಕ ಯಾರೂ ಹೊರಗಿನವರು ಒಳಗೆ ಬರದಂತೆ ಭದ್ರತೆಯನ್ನು ಖಚಿತಪಡಿಸಿರುವಿರಿ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮ್ಮನ್ನು ಶಾಲೆಗೆ ಕಳುಹಿಸುವ ಪೋಷಕರಿಗೂ ಸಹ ಸುರಕ್ಷತೆಯ ನೆಮ್ಮದಿಯನ್ನು ನೀಡುತ್ತದೆ. ಆರೋಗ್ಯಕರ ನೈರ್ಮಲ್ಯ. ಇನ್ನು ನಮ್ಮ ಶೌಚಾಲಯಗಳ ನಿರ್ಮಾಣದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಹುಡುಗರು, ಹುಡುಗಿಯರು, ಶಿಕ್ಷಕರು ಮತ್ತು ವಿಶೇಷಚೇತನ ಸಹಪಾಠಿಗಳಿಗೆ ಪ್ರತ್ಯೇಕವಾಗಿ ಸುಸಜ್ಜಿತವಾಗಿ 4 ಶೌಚಾಲಯಗಳನ್ನು ನಿರ್ಮಿಸಿರುವುದು ನಮ್ಮ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಟ್ರಸ್ಟ್ ಸಂಸ್ಥೆಯವರು ನೀಡಿದ ಮಹತ್ವವನ್ನು ತೋರಿಸುತ್ತದೆ. ಸೊಳ್ಳೆಗಳಿಂದ ರಕ್ಷಣೆ. ನಮ್ಮ ಕೊಠಡಿಯ ಎಲ್ಲ ಕಿಟಕಿಗಳಿಗೆ ಅಳವಡಿಸಿರುವ ಮಸ್ಕಿಟೋ ಮೆಶ್ ಒಂದು ಸಣ್ಣ ಬದಲಾವಣೆಯಾದರೂ ನಮ್ಮ ಆರೋಗ್ಯದ ಮೇಲೆ ಅದು ದೊಡ್ಡ ಪರಿಣಾಮ ಬೀರುತ್ತದೆ. ಸೊಳ್ಳೆಗಳಿಂದ ರಕ್ಷಣೆ ಪಡೆದು ನಮಗೆ ಯಾವುದೇ ರೋಗದ ಭಯವಿಲ್ಲದೆ ನೆಮ್ಮದಿಯಾಗಿ ಪಾಠ ಕೇಳಲು ಅದು ನಮಗೆ ಅವಕಾಶ ನೀಡುತ್ತದೆ. ಈ ಎಲ್ಲ ಬೃಹತ್ ಕಾರ್ಯವನ್ನು ಸುಸೂತ್ರವಾಗಿ, ಅಚ್ಚುಕಟ್ಟಾಗಿ ಮತ್ತು ಅಲ್ಪ ಸಮಯದಲ್ಲಿ ನಿರ್ವಹಣೆ ಮಾಡಿದ ಶ್ರೀನಿವಾಸ್ ಟ್ರಸ್ಟ್ ಸಂಸ್ಥೆಯವರು ಮತ್ತು ಗುತ್ತಿಗೆದಾರರಾದ ಶ್ರೀ ಪ್ರಕಾಶ್ ಮತ್ತು ಶಶಿಕಾಂತ್ ರವರಿಗೆ ನಾವು ನಮ್ಮೆಲ್ಲರ ಪರವಾಗಿ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಕಷ್ಟಪಟ್ಟು ಶ್ರಮವಹಿಸಿ ಇಷ್ಟು ಸುಂದರವಾದ ಶಾಲೆಯನ್ನು ಹೊಸ ರೂಪಕ್ಕೆ ತಂದಿರುವುದಕ್ಕೆ ನಮ್ಮ ಕೃತಜ್ಞತೆಗಳು ಶಾಶ್ವತ ಮತ್ತು ನಮಗೆ ಸ್ಫೂರ್ತಿದಾಯಕ. ಆತ್ಮೀಯ ಶ್ರೀನಿವಾಸ್ ಟ್ರಸ್ಟ್ ಅವರೇ, ನೀವು ನೀಡಿರುವ ಈ ಉತ್ತಮ ಪರಿಸರದಲ್ಲಿ ನಾವು ಇನ್ನಷ್ಟು ಆಸಕ್ತಿಯಿಂದ ಮತ್ತು ಉತ್ಸಾಹದಿಂದ ಕಲಿಯುತ್ತೇವೆ ಮತ್ತು ಈ ಹೊಸ ಮತ್ತು ಸುಂದರವಾದ ಶಾಲೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ ಮತ್ತು ಅತ್ಯಂತ ಜವಾಬ್ದಾರಿಯಿಂದ ಬಳಸುತ್ತೇವೆ. ನಿಮ್ಮ ಉದಾರತೆ ಮತ್ತು ಶಿಕ್ಷಣಕ್ಕೆ ನೀಡಿದ ಬೆಂಬಲಕ್ಕಾಗಿ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.